ಒಳಗ ಇವತ್ತ BTD ಅಧ್ಯಕ್ಷ ಆಗ್ಯಾರ. ಇವತ್ತು BTD ಅಧ್ಯಕ್ಷ ಮಾಡಿದವ್ರು ಯಾರು? ಗುಳದಗುಡ್ಡಿ ಶೆಟ್ಟಿ ಏನಂತಾರ, ಒಳಬ ಶೆಟ್ಟಿ ಆತನು ಫೋನ್ ಮಾಡಿದ್ದ, ಇಲ್ಲ ನಿಮ್ದು ಅದು ಕೊಡ್ತೀನಿ. ಮೇಟಿ ಮಗಳು ಏನಂತ ಅಂದ್ರ ಮೇಟಿ ಅವ ಹೊಳಬ ಶೆಟ್ಟಿಗೆ ಧಿಕ್ಕಾರ ಹೇಳ್ತಾಳ ವಾಟ್ಸಾಪ್ ಫೇಸ್ಬುಕ್ ಒಳಗೆ. ಆದ್ರೆ ಇವ್ರು ಎಲ್ಲಿ ವಿರೋಧಿಗಳದಾರ ಒಂದದಾರ. ಇವತ್ತು ಆಡಳಿತ ಮಾತ್ರ ಅವ್ರನ್ನ ನಡೆಸ್ತಾರ. ಇವತ್ತು ಪ್ರಕಾಶ್ ತಪ್ಶೆಟ್ಟಿ ಅವರು ಅವನ ಇತಿಹಾಸ ಸಾಕಷ್ಟು ಐತಿ. ಇವತ್ತು ಅವನೊಬ್ಬ ತುಡುಗ ಹಳ್ಳವ. ಯಾಕಂದ್ರೆ ಹಿಂದ ರೈತರು ಕಳಪೆ ಬೀಜವನ್ನ ಕೊಟ್ರಂತ ಅವ್ನ ಅಂಗಡಿ ಮುತ್ತಿ ಹಾಕಿದ್ರು, ಅವ್ನ ಮನೆ ಮುತ್ತಿಗೆ ಹಾಕಿದ್ರು. ಮುಂದ ಯಾವ್ದಪ್ಪ ಅಂದ್ರ ರೂಪ್ಲ್ಯಾಂಡ್ ಸಫಾಯಿ ಕರ್ಮಚಾರಿಗಳಿಗೆ ಅಂದ್ರೆ ಭೂಮಿ ಖರೀದಿ ಮಾಡಿದ ರೂಪ್ಲ್ಯಾಂಡ್. ಅವಾಗ 30 ವರ್ಷಗಳ ಹಿಂದೆ ಅವಾಗ ಸಫಾಯಿ ಕರ್ಮಚಾರಿ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಮುಂದೆ 30 ದಿವಸ ಹೋರಾಟ ಮಾಡಿದ್ರು. ಅದನ್ನೇನೈತಿ ಕಾಟಾಚಾರಕ್ಕೆ ಅದನ್ನ ಮುಚ್ಚಿ ಹಾಕಿ ಆ ಜನಕ್ಕ 45ರಾಗ ಆಶ್ರಯ ಮಳೆ. ಇವತ್ ನೋಡ್ರಿ, ಮೊನ್ನೆ ಒಬ್ಬ ಬಸಪ್ಪ ರೈತ, ನಾವ 10-15 ವರ್ಷದಿಂದ ಅವನ ಹೋರಾಟ. ಅವಾಗ ಬೆಂಬಲ ಕೊಡೋದ್ ಬಿಟ್ಟು ಆ ನೌಕರಸ್ಥರು ಏನ್ ಇವತ್ತು ಅವ್ರ ಮನಿ ಕಟ್ಟಿಸ್ಕೊಂಡಾರ. ಮುಳುಗಡೆ ಸಂತ್ರಸ್ತರಲ್ಲ ಅವರು, ಮುಳುಗಡೆ ಸಂತ್ರಸ್ತರಲ್ಲ. 3 ಅಂತಸ್ತು ತಮ್ಮ ಹೆಂಡ್ರಸಲ್ಲಿ ಮನಿ ಮಾಡ್ಯಾರ. ಮತ್ತ ಅವ್ರ ಹೆಂಡ್ರ ತಂಗಿಗಳ ಹೆಸರ್ಲೇನು ಮನಿ ಕಟ್ಸ್ಯಾರ. ಅದಕ್ಕ ಇವತ್ತು ಇವೆಲ್ಲಾ ಇಷ್ಟು ಭ್ರಷ್ಟಾಚಾರಗಳದಾವ. ಭ್ರಷ್ಟಾಚಾರ ಇದ್ರು ಅವ್ರ ಮ್ಯಾಗ ಕ್ರಮ ಜರುಗಿಸಿಲ್ಲ. ಮುಂದ ಇವತ್ ನೋಡ್ರಿ, ಒಬ್ರು ಪ್ಲಾಟ್ ಕೊಟ್ಟು ಕಾರ್ನರ್ ಪ್ಲಾಟ್ ಕೊಡಬಾರ್ದು. ಇವತ್ತು ಕಾರ್ನರ್ ಪ್ಲಾಟ್ ಕೊಡಬಾರ್ದು. ಕಾರ್ನರ್ ಪ್ಲಾಟ್ ಮುಂದ ಆ ರೀತಿ ದೈಪುಲ್ಯನ ಅಂತ ವ್ಯಕ್ತಿಗೆ ಕಾರ್ನರ್ ಪ್ಲಾಟ್ ಮಾಡ್ಯಾರ. ಮುಂದ ಕೆಲವು ಸಂಘ ಸಂಸ್ಥೆಗಳು ಏನಪ್ಪಾ ಅಂದ್ರ ನಮ್ಮ ಸಂಘಕ್ಕೆ ಇದನ್ನ ಜಾಗ ಕೊಡ್ರಿ ಅಂತ 7 ಗುಂಟೆ ಜಾಗ ತಗೊಂಡ. ಸಂಘ ರಿಜಿಸ್ಟ್ರೇಷನ್ ಇಲ್ಲ ಅಲ್ಲಿ. ಪಾಕಿಸ್ತಾನ ಮತ್ತ ಮುಂದ ಇಷ್ಟೆಲ್ಲಾ ತಗೊಂಡ್ರು. ನಾವು 1 ವರ್ಷದಿಂದ ಲೋಕಾಯುಕ್ತರಿಗೆ ಏನಪ್ಪಾ ಸಫಾಯಿ ಕರ್ಮಚಾರಿಗಿರುವಂತ ಸೆಕ್ಟರ್ ನಂಬರ್ 72 ಅಲ್ಲಿ ಮುರಾರ್ಜಿ ಸ್ಕೂಲ್ ಐತಿ. ಅದ್ರ ಮಗ್ಲ ಇದು ಶೆಟ್ಟರ್ ಯಾವ ಶೆಟ್ಟಿ ಗುಳಗುಡ್ಡ ಹೊಳಬ ಶೆಟ್ಟಿ. ಆ ಹೊಳಬ ಶೆಟ್ಟಿ ಹೆಸರಲ್ಲಿ ಅದನ್ನ ಕೊಟ್ರು. ಅವಾಗ ಅದನ್ನ ಯಾಕೆ ಕೊಟ್ರಿ? ಅಲ್ಲಿರುವಂತ SC ST ಮಕ್ಳು ಅದಾರ, ಅವ್ರು ಶಾಲಿ ಕಲಿಬೇಕು, ಅದು ಕೊಡ್ಬೇಡ್ರಿ ಅಂದ್ರ ಇವತ್ತು ಅದನ್ನ ಉದ್ದೇಶಪೂರ್ವಕವಾಗಿ ಕೊಟ್ರು. ಅವ್ರು ಕೊಟ್ರ ರಾತ್ರಿ ಒಬ್ಬನ ಕಳ್ಸ್ಯಾರ, ಇಲ್ರಿ ನಮ್ ಸಾಲಿದ ಏನು ಮಾತಾಡಬೇಡ್ರಿ ಅಂತ. ನೋಡ್ರಿ ಅಂತ ವಿಚಾರ. ನಮ್ ಸಾಲಿದ ಮತ್ ನಮ್ ಕೆಲ್ಸದ ಅದನ್ನ ಮಾತಾಡ್ಬೇಕು, ಆದ್ರ ಅವ್ನ ಸಾಲಿದ ಕೇಳಬಾರ್ದು. ಅದಕ್ಕೆ ಅದನ್ನ ಏನಪ್ಪಾ ಅಂದ್ರ ಸಂಡೇ ದಿವ್ಸ ಅದನ್ನ ಬೀಗ ಮುದ್ರೆ ಹಾಕಿ ಬಂದ್ ಮಾಡ್ತೀವಿ. ಅದು ಏನಪ್ಪಾ ಅಂದ್ರ ಪ್ರಾಥಮಿಕ ಶಾಲೆ ಮತ್ತು ಪ್ರೈಮರಿ ಸ್ಕೂಲು ಸ್ಟಾರ್ಟ್ ಮಾಡ್ಬೇಕಂತ DDPI ಮತ್ತು BO ಮನವಿ ಕೊಡ್ತೀವಿ. ಮಾಡಿ ಅದು ಆಗ್ಲಿಲ್ಲ ಅಂದ್ರೂ ಇವ್ರ ಮ್ಯಾಗ ದೌರ್ಜನ್ಯ ಕಾಯ್ದೆ SC ದೌರ್ಜನ್ಯ ಕಾಯ್ದೆ ಪ್ರಕಾರ ಮಾಡ್ತೀವಿ ನಾಳೆ. ಆಮೇಲೆ